ಸ್ನೇಹಿತರೆ, ಲರ್ನ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಂದಿನ ಮೊದಲನೇ ಪ್ರಶ್ನೆ, ಯಾವ ತರಕಾರಿ ತೂಕ ಇಳಿಕೆಗೆ ಹೆಚ್ಚು ಪರಿಣಾಮಕಾರಿ? ಆಪ್ಷನ್ ಎ ಬೆಂಡೆಕಾಯಿ, ಆಪ್ಷನ್ ಬಿ ಸೋರೆಕಾಯಿ, ಆಪ್ಷನ್ ಸಿ ತೊಂಡೆಕಾಯಿ, ಆಪ್ಷನ್ ಡಿ ಹೀರೆಕಾಯಿ. ಸರಿಯಾದ ಉತ್ತರ ಆಪ್ಷನ್ ಬಿ ಸೋರೆಕಾಯಿ. ಎರಡನೇ ಪ್ರಶ್ನೆ, ಮಾನವನು ಸತ್ತಾಗ ಮೊದಲು ಸಾಯುವ ಅಂಗ ಯಾವುದು? ಆಪ್ಷನ್ ಎ ಹೃದಯ, ಆಪ್ಷನ್ ಬಿ ಮೂತ್ರಪಿಂಡ, ಆಪ್ಷನ್ ಸಿ ಮೆದುಳು, ಆಪ್ಷನ್ ಡಿ ಕಣ್ಣುಗಳು. ಸರಿಯಾದ ಉತ್ತರ ಆಪ್ಷನ್ ಸಿ ಮೆದುಳು. ಮೂರನೇ ಪ್ರಶ್ನೆ, ಪ್ರತಿದಿನ ಈರುಳ್ಳಿ ತಿಂದರೆ ಏನಾಗುತ್ತದೆ? ಆಪ್ಷನ್ ಎ ಮಲಬದ್ಧತೆ ನಿಯಂತ್ರಣ, ಆಪ್ಷನ್ ಬಿ ಶುಗರ್ ನಿಯಂತ್ರಣ, ಆಪ್ಷನ್ ಸಿ ನಿದ್ದೆ ಬರುತ್ತೆ, ಆಪ್ಷನ್ ಡಿ ಎ ಮತ್ತು ಬಿ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ನಾಲ್ಕನೇ ಪ್ರಶ್ನೆ, ಪ್ರತಿದಿನ ಮಾವಿನ ಹಣ್ಣನ್ನು ತಿನ್ನುವುದರಿಂದ ಯಾವ ರೋಗ ಬರುವುದಿಲ್ಲ? ಆಪ್ಷನ್ ಎ ಹೈ BP, ಆಪ್ಷನ್ ಬಿ ಶುಗರ್, ಆಪ್ಷನ್ ಸಿ ತಲೆನೋವು, ಆಪ್ಷನ್ ಡಿ ಕಿಡ್ನಿ ಸಮಸ್ಯೆ. ಸರಿಯಾದ ಉತ್ತರ ಆಪ್ಷನ್ ಎ ಹೈ BP. ಐದನೇ ಪ್ರಶ್ನೆ, ಮೂತ್ರನಾಳಗಳ ಸೋಂಕು ತಡೆಯಲು ಯಾವ ಹಣ್ಣನ್ನು ತಿನ್ನಬೇಕು? ಆಪ್ಷನ್ ಎ ದಾಳಿಂಬೆ ಹಣ್ಣು, ಆಪ್ಷನ್ ಬಿ ಮೂಸಂಬಿ, ಆಪ್ಷನ್ ಸಿ ಕಲ್ಲಂಗಡಿ, ಆಪ್ಷನ್ ಡಿ ಬೀರಿ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಡಿ ಬೀರಿ ಹಣ್ಣು. ಆರನೇ ಪ್ರಶ್ನೆ, ಯಾವ ವಿಟಮಿನ್ ಕೊರತೆಯಿಂದ ಒಸಡುಗಳಲ್ಲಿ ರಕ್ತಸ್ರಾವವಾಗುತ್ತದೆ? ಆಪ್ಷನ್ ಎ ವಿಟಮಿನ್ ಡಿ, ಆಪ್ಷನ್ ಬಿ ವಿಟಮಿನ್ ಸಿ, ಆಪ್ಷನ್ ಸಿ ವಿಟಮಿನ್ B12, ಆಪ್ಷನ್ ಡಿ ವಿಟಮಿನ್ ಎ. ಸ್ನೇಹಿತರೆ, ನಿಮ್ಮ ಪ್ರೋತ್ಸಾಹ ನಮಗೆ ಬಹಳ ಮುಖ್ಯ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸರಿಯಾದ ಉತ್ತರ ಆಪ್ಷನ್ ಬಿ ವಿಟಮಿನ್ ಸಿ. ಏಳನೇ ಪ್ರಶ್ನೆ, ಮೊಡವೆಗಳನ್ನು ಹೋಗಲಾಡಿಸಲು ಯಾವ ತರಕಾರಿ ಹೆಚ್ಚು ಪರಿಣಾಮಕಾರಿ? ಆಪ್ಷನ್ ಎ ಕ್ಯಾರೆಟ್, ಆಪ್ಷನ್ ಬಿ ಆಲೂಗಡ್ಡೆ, ಆಪ್ಷನ್ ಸಿ ಬೀಟ್ರೂಟ್, ಆಪ್ಷನ್ ಡಿ ಟೊಮ್ಯಾಟೊ. ಸರಿಯಾದ ಉತ್ತರ ಆಪ್ಷನ್ ಬಿ ಆಲೂಗಡ್ಡೆ. ಎಂಟನೇ ಪ್ರಶ್ನೆ, ಅಧಿಕ ರಕ್ತದೊತ್ತಡ ಇರುವವರು ಯಾವ ಹಣ್ಣನ್ನು ತಿಂದರೆ ಕಡಿಮೆಯಾಗುತ್ತದೆ? ಆಪ್ಷನ್ ಎ ಸಪೋಟ, ಆಪ್ಷನ್ ಬಿ ಕಿತ್ತಳೆ ಹಣ್ಣು, ಆಪ್ಷನ್ ಸಿ ನಿಂಬೆ ಹಣ್ಣು, ಆಪ್ಷನ್ ಡಿ ಖರ್ಬೂಜ. ಸರಿಯಾದ ಉತ್ತರ ಕಿತ್ತಳೆ ಹಣ್ಣು ಮತ್ತು ನಿಂಬೆ ಹಣ್ಣು. ಒಂಬತ್ತನೇ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ಮೊಸರನ್ನು ತಿಂದರೆ ಏನಾಗುತ್ತದೆ? ಆಪ್ಷನ್ ಎ ಅನಾರೋಗ್ಯ, ಆಪ್ಷನ್ ಬಿ BP ಕಡಿಮೆ, ಆಪ್ಷನ್ ಸಿ ತೂಕ ಹೆಚ್ಚುತ್ತೆ, ಆಪ್ಷನ್ ಡಿ ಪೈಲ್ಸ್ ಬರುತ್ತೆ. ಸರಿಯಾದ ಉತ್ತರ ಆಪ್ಷನ್ ಬಿ BP ಕಡಿಮೆಯಾಗುತ್ತೆ. ಇಂದಿನ ಕೊನೆಯ ಪ್ರಶ್ನೆ, ಪ್ರತಿದಿನ ಅನ್ನ ತಿಂದರೆ ಯಾವ ರೋಗ ಬರಬಹುದು? ಆಪ್ಷನ್ ಎ ಸಕ್ಕರೆ ಕಾಯಿಲೆ, ಆಪ್ಷನ್ ಬಿ ಕ್ಯಾನ್ಸರ್, ಆಪ್ಷನ್ ಸಿ ದಪ್ಪವಾಗುತ್ತಾರೆ, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಏಕೆಂದರೆ ಅನ್ನದಲ್ಲಿ ಆರ್ಸೆನಿಕ್ ಎನ್ನುವ ಅಂಶ ಹೆಚ್ಚಾಗಿ ಕಂಡುಬರುವುದರಿಂದ ಈ ಮೇಲಿನ ಸಮಸ್ಯೆಗಳು ಬರಬಹುದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಲರ್ನ್ ಇನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಕರ್ನಾಟಕ.